ಹಾಯ್ಗಾರೆ ಬನ್ನಿ ನೋಡೋಣ ಹೊಸ ಒಂದು ಕತೆ ಅಕ್ಕನೊಂದಿಗೆ ಮಾಡಿಕೊಂಡ ಕತೆ. ಬನ್ನಿ ನೋಡೋಣ. ನಾವು ಶುರು ಮಾಡಿದ ಜರ್ನಿಯನ್ನು ನಿಮಗೆ ತೋರಿಸುತ್ತೇವೆ. ಹಾಯ್ ಸ್ನೇಹಿತಗಳಿಗೆ ನನ್ನ ನಮಸ್ಕಾರಗಳು. ಇದು ನನ್ನ ಮೊದಲನೇ ಕತೆ. ದಯವಿಟ್ಟು ಓದಿ ಅಭಿಪ್ರಾಯ ತಿಳಿಸಿ. ಈ ಕಥೆಯ ಪಾತ್ರಗಳು ರಾಣಿ ಅಂತ 23 ವರ್ಷದವಳು, ನಮ್ಮ ಮಾಮನ ಮಗಳು. ಆದರೆ ಚಿಕ್ಕ ವಯಸ್ಸಿನಿಂದ ನಾವು ಅವಳನ್ನು ಅಕ್ಕ ಎಂದು ಕರೆಯುತ್ತೇನೆ. ಅವಳ ಸೈಜ್ ಈ ರೀತಿಯಾಗಿದೆ: 34, 28, 38. ದಪ್ಪ ಮೊಲೆಗಳು, ಅಂತಿದ್ದಾಡುತ್ತಿದ್ದವು ಕುಂಡೆಗಳು. ಅವುಗಳನ್ನು ನೋಡಿದರೆ ಎಂಥವರಿಗೂ ತುಣ್ಣೆ ಎದ್ದು ನಿಲ್ಲುತ್ತದೆ ಸಹಜವಾಗಿ. ಈ ಕತೆ ನಡೆದಾಗ ನನಗೆ 17 ವಯಸ್ಸು, ಅಕ್ಕನಿಗೆ 20. ಆಗ ನನಗೆ ಮೊಬೈಲ್ನಲ್ಲಿ ಗೇಮ್ ಆಡುವ ಚಟ. ಹೀಗೆ ಒಂದು ದಿನ ನಾನು ಅಕ್ಕ ಗೇಮ್ ಆಡುತ್ತಿದ್ವಿ. ಆಗ ಅಕ್ಕ ತಾನು ಸೋತರೂ ನನಗೆ ಆಡಲು ಕೊಡಲಿಲ್ಲ. ನನಗೆ ಕೋಪ ಬಂದು ಮೊಬೈಲ್ ಕಿತ್ತುಕೊಳ್ಳಕ್ಕೆ ಹೋದೆ. ನಮ್ಮ ಮಾವ ಮೊದಲೇ ನೋಡಿದ ಸೆಕ್ಸ್ ವಿಡಿಯೋ ಅಚಾನಕ್ಕಾಗಿ ನನ್ನ ಕೈ ಟಚ್ ಆಯಿತು. ಆಗ ನನಗೆ ಸೆಕ್ಸ್ ಬಗ್ಗೆ ಗೊತ್ತಿರಲಿಲ್ಲ. ಸಡನ್ನಾಗಿ ಶುರುವಾದ ವಿಡಿಯೋನ ಅಕ್ಕನೂ ಹಾಗೆ ನೋಡುತ್ತಿದ್ದಳು. ಆ ವಿಡಿಯೋದಲ್ಲಿ ಒಬ್ಬ ಹುಡುಗಿಯು ತುಲ್ಲಲ್ಲಿ ಬೆರಳಿನಿಂದ ಹಿಂದೆ ಮುಂದೆ ಮಾಡುತ್ತಿದ್ದ. ಅದನ್ನು ನೋಡಿ ಅಕ್ಕನಿಗೆ ಮೈ ಬಿಸಿಯಾಗುತ್ತಿತ್ತು. ಆಗ ಅಕ್ಕ ಅವರು ಏನು ಮಾಡ್ತಾರೆ ಎಂದು ಕೇಳಿದಾಗ ಅವಳು ನಿಂಗೆ ಗೊತ್ತಿಲ್ಲವಾ ಎಂದು ಕೇಳಿದಳು. ನಾನು ಇಲ್ಲ ಅಂದೆ. ಹಾಗೆ ವಿಡಿಯೋ ನೋಡುತ್ತಾ ಆಗ ಹುಡುಗಿ ತುಣ್ಣೆಯನ್ನು ಕೈಯಲ್ಲಿ ಹಿಡಿದು ಅದನ್ನು ಹಿಂದೆ ಮುಂದೆ ಮಾಡಿ ಬಾಯಿಗೆ ಹಾಕಿಕೊಂಡು ಚೀಪಲು ಶುರು ಮಾಡಿದಳು ವಿಡಿಯೋದಲ್ಲಿ. ಆಗ ಆ ಹುಡುಗ ಆಗ ನಾನು ಅಕ್ಕನ ಕೇಳಿದಾಗ ಆಗ ಅಕ್ಕ ಅಂದ್ಳು, ಹೀಗೆ ಮಾಡಿದರೆ ಸುಖ ಸಿಗುತ್ತದೆ ಎಂದು ಹೇಳಿದಳು. ಆಗ ನಾನು ಕೇಳಿದೆ, ಅದೇಗೆ ಸುಖ ಸಿಗುತ್ತದೆ? ನನಗೂ ಸಿಗುತ್ತೆ ಎಂದು ಕೇಳಿದೆ. ಅಕ್ಕ ಹ್ಞೂ ನಿಂಗೂ ಸಿಗುತ್ತೆ, ಅಲ್ಲಿ ನೋಡು ಅಂತಂದ್ಳು. ಆ ರೀತಿ ನಿಂದು ಚೀಪಿದರೆ ಸಿಗುತ್ತೆ ಅಂದಳು. ನಾನು ಆದರೆ ಅಕ್ಕ ನಂದು ಅಷ್ಟು ದೊಡ್ಡದಿಲ್ಲ ಎಂದೆ. ಅಕ್ಕ ಅಂದ್ಲು, ನಿಂದು ಆಗುತ್ತೆ ಅಂದ್ಲು. ನಾನು ಹೌದಾ ಅಂದೆ. ಆಗ ಆ ವಿಡಿಯೋದಲ್ಲಿನ ಹುಡುಗ ಅವಳ ಬಾಯಿಯಲ್ಲಿ ರಸ ಸುರಿಸಿದ. ಆಗ ನಾನು ಕೇಳಿದೆ, ಅದೇನೋ ಅಕ್ಕ ಅವಳು ಬಾಯಿಂದ ಸುರಿತಾ ಇರೋದು ಅಂದ. ಅಕ್ಕ ಅಂದ್ಲು, ಅದು ರಸ ಕಣೋ, ಯಾಕೆ ನಿಂಗೆ ಬಂದಿಲ್ಲವಾ ಅಂತ ಅಂದ್ಲು. ನಾನು ಇಲ್ಲ ಅಕ್ಕ, ಒಮ್ಮೆ ಚಡ್ಡಿಯಲ್ಲಿ ಇದೇ ಥರ ಬಿಳಿ ರಸ ಸೋರಿತ್ತು ಅಂದೆ. ಆಗ ಅಕ್ಕ ಹಾಂ ಅದೇ ರಸ ಅಂತಂದ್ಲು. ಹಾಗೆ ವಿಡಿಯೋ ನೋಡುತ್ತಾ ಅದರಲ್ಲಿನ ಹುಡುಗಿಯ ತುಲಿನಲ್ಲಿ ತುಣ್ಣೆ ಹಾಕಿ ಕೈಯ ತೊಡಗಿದ. ಆ ಹುಡುಗಿ ಜೋರಾಗಿ ಮಲಗುತ್ತಾ ಕೇಳಿಸಿಕೊಳ್ಳುತ್ತಿದ್ದಳು. ಅದನ್ನು ನೋಡಿ ಅಕ್ಕ ತನ್ನ ಮೊಲೆಗಳನ್ನು ಹಿಚುಕಕ್ಕೆ ಶುರು ಮಾಡಿದಳು. ಹಾಗೆ ತನ್ನ ಕೈಯಿಂದ ತುಲ್ಲು ಉಜ್ಜಿಕೊಂಡಳು. ಹಾಗೆ ತಾನು ಮಲಗೋಕ್ಕೆ ಶುರು ಮಾಡಿದಳು. ಆಗ ಒಂದು ಕೈಯಿಂದ ತನ್ನ ತುಣ್ಣೆ ಮೇಲೆ ಹೆಚ್ಕತೊಡಗಿದಳು. ನನ್ನ ತುಣ್ಣೆ ಫುಲ್ 90 ಡಿಗ್ರಿಗೆ ಎದ್ದಿತ್ತು. ಅಕ್ಕನಿಗೆ ತಡೆಯಲು ಆಗದೆ ತನ್ನ ಕೈ ಹಿಡಿದು ಮೊಲೆಯ ಮೇಲೆ ಹಿಡಿದು ಹಿಚಕಲು ಹೇಳಿದಳು. ನಾನು ಹಾಗೆ ಹೆಚ್ಕತೊಡಗಿದ್ದೆ. ಆಗ ಅಕ್ಕ ಅಂದ್ಲು, ಅಮ್ಮ ಹಾಗೆ ಹೆಚ್ಕು, ಬಿಡಬೇಡ ಅಮ್ಮ ಎಂದ್ಲು. ಮಜಾ ತಗೋತಾ ಇದ್ದಳು. ನನಗೂ ಒಂದು ಥರ ಖುಷಿ ಆಗುತ್ತಿತ್ತು. ಮೆತ್ತಗೆ ಒಳ್ಳೆ ಸ್ಪಂಜ್ ಬಾಲ್ ಥರ ಹೆಚ್ಕೋತಿದ್ದೆ. ಅಕ್ಕ ಅಂದ್ಲು, ಅಮ್ಮ ಹಾಗೆ ನನ್ನ ಕೈನ ತುಲ್ಲ ಮೇಲೆ ಇಟ್ಟುಕೊಂಡಳು. ನಾನು ಹಾಗೆ ಶಂಠ ಮೇಲಿಂದ ಉಜ್ಜತೊಡಗಿದೆ. ಅಕ್ಕನಿಗೆ ತಿಟ್ಟೆ ಜಾಸ್ತಿಯಾಗಿ, ಅಕ್ಕ ಪುಟ್ಟ ನನ್ನ ತುಲು ನೆಕ್ಕೋ ಪ್ಲೀಸ್ ಅಮ್ಮ ನಾ ಅಂದೆ. ಚೀ ಹೋಗಿ ಅದನ್ನೆಲ್ಲ ನೆಕ್ಕತಾರಾ ಚೀ ಅಂದೆ. ಆಗ ಅಕ್ಕ ಹಾಗನ್ನ ಬೇಡೋ ಪುಟ್ಟ, ನಿನಗೆ ಏನು ಬೇಕಾದರೂ ಕೊಡ್ತೀನಿ ಪ್ಲೀಸ್ ಅಮ್ಮ ಅಂದೆ. ನಾನು ಹಾಗಾದರೆ ದಿನಾಲು ನನಗೆ ಮಾವನ ಹತ್ರ ಗೇಮ್ ಆಡೋಕ್ಕೆ ಮೊಬೈಲ್ ಇಸ್ಕೊಡ್ತೀಯಾ ಅಂತ ಕೇಳಿದೆ. ಅಕ್ಕ ಅಂದ್ಲು, ಅಷ್ಟೇನಾ, ಆಯಿತು ಚಿನ್ನ ಸರಿ ಅಂತೆ. ಅಕ್ಕ ಥ್ಯಾಂಕ್ಸ್ ಕಣೋ ಎಂದು ಬಾಗಿಲು ಹಾಕಿ ತನ್ನ ಪ್ಯಾಂಟ್ ಮತ್ತು ಕಾಚನ್ನು ಬೆಚ್ಚಿದಳು. ಹಾಗೆ ನನ್ನ ಕೆಳಗೆ ಕೂಡಿಸಿ ತನ್ನ ಕಾಲುಗಳನ್ನು ಅಗಲಿಸಿ ತುಲ್ಲಿನ ಹತ್ತಿರ ನನ್ನ ಮುಖ ತಂದಳು. ಹಾಗೆ ತನ್ನ ತುಲ್ಲನ್ನು ಅಗಲಿಸಿ ನೆಕ್ಕಲು ಹೇಳಿದಳು. ನಾನು ನೆಕ್ಕಲು ನನ್ನ ನಾಲಿಗೆ ತೆಗೆದು ತುಲ್ಲೊಳಗೆ ಹಾಕಿದೆ. ಅಕ್ಕ ಒಮ್ಮೆಲೆ ನನ್ನ ತಲೆನ ತುಲ್ಲಿಗೆ ಒತ್ತಿಕೊಂಡಳು. ಅಕ್ಕ ಅಮ್ಮ ಹಾಗೆ ನೆಕ್ಕೋ ಅಂದ್ಲು. ನಾನು ಪಚ್ ಎಂದು ನೆಕ್ಕತೊಡಗಿದೆ. ನನಗೆ ತುಲ್ಲಿನ ಮೇಲೆ ದ್ರಾಕ್ಷೆ ಅಂತಹ ಚಂದ್ರನಾಡಿ ಕಾಣಿಸಿತು. ಆಗ ನಾನು ಕೇಳಿದೆ, ಅಕ್ಕ ಇದೇನು ಎಂದು ಒಮ್ಮೆಲೆ ಬೆರಳಿಂದ ಮಿಟ್ಟಿದೆ. ಆಗ ಅಕ್ಕನಿಗೆ ಮೈಯೆಲ್ಲ ಕರೆಂಟ್ ಪಾಸ್ ಆದಂಗಾಗಿ ತನ್ನ ತಲೆ ಜೋರಾಗಿ ಒತ್ತಿಕೊಂಡಳು. ನೆಕ್ಕೋ ಹಾಗೆ ಉಜ್ಜು ನಾನು ಜೋರಾಗಿ ನೆಕ್ಕುತ್ತಾ ಬೆರಳಿನಿಂದ ಉಜ್ಜಿದೆ. ಅಕ್ಕ ಬಂತು ಅಮ್ಮ ಬಂತು ಎಂದು ತನ್ನ ಕುಂಡೆ ಎತ್ತಿ ರಸ ಸೋರಿಸಿಕೊಂಡಳು. ಅವಳ ರಸ ತುಂಬ ಬಿಸಿಯಾಗಿತ್ತು. ಅದೇ ಟೈಮ್ಗೆ ಯಾರೋ ಬಾಗಿಲು ಬಡಿದರು. ಆಗ ಅಕ್ಕ ಬೇಗ ತನ್ನ ಕಾಚ ಹಾಕಿಕೊಂಡಳು. ಮುಂದುವರೆಯೋದು ಗೆಳೆಯರೆ. ಇದು ನನ್ನ ಮೊದಲನೇ ಪ್ರಯತ್ನ. ದಯವಿಟ್ಟು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಇದೇ ಥರ ನೆಕ್ಸ್ಟ್ ನೋಟಿಫಿಕೇಷನ್ ಪಡೆಯುತ್ತೀರಿ.